ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಕಳೆದ 2 ದಿನದಿಂದ ನಮ್ಮ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಪ್ರಶ್ನೆಯನ್ನ ಮಾಡ್ತಾ ಇರೋದಾಗಿದೆ. ಸೊ ಯಾಕೆ ಹಿಂಗೆ ಸುಮ್ಮನಾಗ್ಬಿಟ್ರಿ? ಫೆಬ್ರವರಿ ಮಾರ್ಚ್ ತಿಂಗಳದು 5,000 ಕೋಟಿ ಹಣ ಏನಿತ್ತಲ್ವಾ, ಅಂದ್ರೆ ಒಬ್ಬೊಬ್ಬರಿಗೆ ಮಹಿಳೆಯರಿಗೆ 4,000 ರೂಪಾಯಿ ಬರ್ಬೇಕಲ್ಲ, ಅದನ್ನ ಇನ್ನೂ ಯಾಕೆ ಹಾಕಿಲ್ಲ, ಯಾವಾಗ ಹಾಕ್ತೀರಾ ಅನ್ನೋ ಒಂದು ಪ್ರಶ್ನೆಯನ್ನ ಮೀಡಿಯಾದವರು ಕೂಡ ಒತ್ತಿ 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 ಕೇಳ್ತಾ ಇದ್ದಾರೆ. ಇದಕ್ಕೆ ಹಾಗಾದ್ರೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಂತ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂಡ್ ಅದ್ರ ಜೊತೆಗೆ ಸೊ ತುಂಬಾ ಜನ ಇತ್ತೀಚೆಗೆ ರೀಸೆಂಟ್ ಆಗಿ ಕಮೆಂಟ್ ನನಗೆ ಬರ್ತಾ ಇದ್ದಿದ್ದೆ, ಅನಿತಾ ಈಗ BPL ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಲ್ವಾ, ಒಂದ್ ವೇಳೆ ನಮ್ದು ಕೂಡ BPL ಕಾರ್ಡ್ ಕ್ಯಾನ್ಸಲ್ ಆದ್ರೆ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಕಟ್ ಆಗತ್ತಾ, ಅಂದ್ರೆ ನಿಂತೋಗುತ್ತಾ ಅಂತ ಹೇಳಿ ಕೇಳ್ತಾ ಇದ್ದೀರಾ. ಎಸ್, 101% ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ನಿಂತೋಗುತ್ತೆ. ಆದ್ರೆ ಎಲ್ರಿಗೂ ಅಲ್ಲ, ಓಕೆನಾ? ಅದನ್ನು ಕೂಡ ಸ್ಪೆಸಿಫಿಕ್ ಆಗಿ ನಮ್ಮ ಕಾಂಗ್ರೆಸ್ ಸರ್ಕಾರನೇ ಮೆನ್ಷನ್ ಮಾಡಿದೆ. ಸೊ BPL ಕಾರ್ಡ್ ಒಂದ್ ವೇಳೆ ನಿಮ್ದು ಕ್ಯಾನ್ಸಲ್ ಆದ್ರೆ ಅದರಲ್ಲಿ ಯಾವ್ದೆಲ್ಲ ಮಾನದಂಡಗಳು ಇದೆ, ಸೊ ಯಾವ್ದಕ್ಕೋಸ್ಕರ ನಾವು ಗೃಹಲಕ್ಷ್ಮಿ ಹಣವನ್ನ ನಿಮ್ಗೆ ನಿಲ್ಲಿಸ್ಬಿಡ್ತೀವಿ ಕೊಡದೆ, ಹಾಗೆ BPL ಕಾರ್ಡ್ ಕ್ಯಾನ್ಸಲ್ ಆದ್ರೂ ಕೆಲವೊಬ್ಬರುಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕಂಟಿನ್ಯೂ ಆಗುತ್ತೆ. ಸೊ ಹಾಗಾದ್ರೆ BPL ಕಾರ್ಡ್ ಕ್ಯಾನ್ಸಲ್ ಆದ್ರೂ ನಾವು ಹಣ ತಗೋಬಹುದು ಅಂತ ಅಂದ್ರೆ ಏನೆಲ್ಲ ಮಾನದಂಡಗಳು ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಸೊ ಇದು ನೀವು BPL ಕಾರ್ಡ್ ಕ್ಯಾನ್ಸಲ್ ಆಗ್ಲಿ ಅಥವಾ ಬಿಡ್ಲಿ, ಓಕೆನಾ? ಸೊ ಗೊತ್ತಿಲ್ಲ, ಮುಂದೆ ನೀವು ಶ್ರೀಮಂತರು ಇರ್ತೀರಾ, BPL ಕಾರ್ಡೇ ಮಾಡಿಸ್ಕೊಂಡಿರ್ತೀರಾ, ನಾಳೆ ಒಂದಿನ ನಿಮ್ದು BPL ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಸೊ ಆಗ ನಿಮ್ಗೆ ಏನಿದೆ ರೂಲ್ಸ್ ಅಂತ ಗೊತ್ತಿಲ್ಲ ಅಂತ ಅಂದ್ರೆ ಕನ್ಫ್ಯೂಸ್ ಆಗ್ತೀರಾ, ಹೆಂಗೆ ನಾನು ಗೃಹಲಕ್ಷ್ಮಿ ಹಣ ತಗೊಳ್ಳೋದು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರ್ಗು ಇವತ್ತಿನ ವಿಡಿಯೋನ ಕಂಪ್ಲೀಟ್ ಆಗಿ ನೀವು ವಾಚ್ ಮಾಡಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ತಿಳಿಯುತ್ತೆ, ಓಕೆನಾ? ಸೊ ಅಂಡ್ ನೀವು ತಿಳ್ಕೊಳ್ಳೋದ್ರ ಜೊತೆಗೆ ಅಟ್ಲೀಸ್ಟ್ ಗೊತ್ತಿಲ್ಲದೆ ಹೋದವ್ರಿಗೆ, ನಿಮ್ಮ ಅಕ್ಕಪಕ್ಕದ ನೇಬರ್ಸ್ ಗಳಿಗೆ ಅಥವಾ ನಿಮ್ಮ ರಿಲೇಟಿವ್ಸ್ ಗೆ ಈ ಒಂದು ಇನ್ಫಾರ್ಮೇಶನ್ ನೀವೇ ಅವ್ರಿಗೆ ತಿಳಿಸ್ಬಿಡ್ಬೋದು, ಓಕೆನಾ? ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ಮೊದಲನೇದಾಗಿ ಏನು ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳು ಹಣದ್ರ ಬಗ್ಗೆ ಹೇಳ್ಬಿಡ್ತೀನಿ. ಸೊ ಇಲ್ಲಿ ಮಾಧ್ಯಮದವರೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಮೊನ್ನೆಯಿಂದನೂ ಕೂಡ ಪ್ರಶ್ನೆ ಮಾಡ್ತಾ ಇರೋದು ಒಂದೇನೆ. ಸೊ ಮೇಡಮ್, ನೀವು ಇಲ್ಲಿವರೆಗೂ 24ನೇ ಕಂತಿನ ಹಣವನ್ನ ನಾವು ಕೊಟ್ಟಿದೀವಿ ಗೃಹಲಕ್ಷ್ಮಿಯರಿಗೆ ಅಂತ ಹೇಳ್ತಾ ಇದ್ದೀರಾ ಅಲ್ವಾ, ಹಾಗೆ ಸದನದಲ್ಲಿ ನೀವು ಒಪ್ಕೊಂಡಿದ್ರಿ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದ್ದು ನಮ್ಮ ಹತ್ರ ಪೆಂಡಿಂಗ್ ಹಣ ಇದೆ, ಅದನ್ನು ಕೂಡ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ CM ಸಿದ್ದರಾಮಯ್ಯ ಸರ್ ಅವರು ಕೂಡ ಒಪ್ಕೊಂಡಿದ್ರು. ಆದ್ರೆ ಅವತ್ತು ಸದನದಲ್ಲಿ ಆಡಿದಂತ ಮಾತು ಇವತ್ತಿನವರೆಗೂ ನಾವು ಕಾಯ್ದ್ರೂ ಕೂಡ ಜನವರಿ ಬಂತು, 4,000 ರೂಪಾಯಿ ಹಣ ಎಲ್ಲಿ ಬಂತು? ನಮಗೂ ಕೂಡ ತಮ್ನೈಲಲ್ಲಿ ಹಾಕಿ ಹಾಕಿ ಸಾಕಾಗೋಗಿದೆ. 4,000 ರೂಪಾಯಿ ಒಟ್ಟಿಗೆ ಬಂದ್ಬಿಡತ್ತೆ ಸರ್ಕಾರದಿಂದ ಅನ್ಬಿಟ್ಟು ನೀವು ಕೂಡ ನೋಡಿ ನೋಡಿ ನಿಮ್ಗೂ ಸಾಕಾಗಿರತ್ತೆ. ಎಲ್ಲನಿತ 4,000 ರೂಪಾಯಿ ಒಂದ್ಸತಿನೂ ಬರ್ಲಿಲ್ಲ, ಬರೋದೇ 2,000 ರೂಪಾಯಿ ಅನ್ಬಿಟ್ಟು ಅವ್ರು ಹೇಳೋದು ಅದೇ ತರ, 4,000 ರೂಪಾಯಿ ಒಟ್ಟಿಗೆ ಕೊಡ್ತೀವಿ ಅನ್ಬಿಟ್ಟು. ಸೊ ಈಗ ಅವ್ರು ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ಸೊ ನಾನು ಇಲ್ಲಿ ಮನವಿಯನ್ನ ಮಾಡ್ಕೊಳಲ್ಲ, 4,000 ರೂಪಾಯಿ ಕೊಡ್ಲಿ ಅಂತ ಹೇಳಿ ಮನವಿ ಮಾಡ್ಕೊಳಲ್ವಂತೆ ಯಾರು? ನಮ್ಮ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು. ಎಲ್ಲಿಗೆ ಮನವಿ ಮಾಡ್ಕೊಳಲ್ಲ ಅಂತ ಕೇಳ್ತಾ ಇದಾರೆ ಅಂದ್ರೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ, ಓಕೆನಾ? ಸೊ ಇಲ್ಲಿ ನಾನೇನು ತಪ್ಪು ಮಾಡಿಲ್ಲ, ನಾನೇನು ನಿಮ್ಮ 4,000 ರೂಪಾಯಿ ಹಣವನ್ನ ತಿಂದಿಲ್ಲ, ಹೌದಾ? ಯಾಕಂದ್ರೆ ವಿಪಕ್ಷಗಳು ಮಾತಾಡ್ತಾ ಇರೋದು ಅದೇ ರೀತಿ ಅಲ್ವಾ. ಸೊ ಯಾರಿಗ್ ಗೊತ್ತು ಯಾರು ನುಂಗಿ ನೀರ್ ಕುಡ್ದಿದಾರೋ, ಸೊ ಈ ರೀತಿಯಾಗಿ ಬೇಡದಿದ್ದ ಮಾತುಗಳನ್ನೆಲ್ಲ ಹಾಡ್ತಾ ಇದ್ದಾರೆ. ಸೊ ಹಾಗಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇಟ್ಕೊಂಡಿರ್ಬೋದು ಅಥವಾ CM ಸಿದ್ದರಾಮಯ್ಯ ಸರ್ ಅವರೇ ಇಟ್ಕೊಂಡಿರ್ಬೋದು. ಸೊ ಎಲ್ಲೋಯ್ತು 4,000 ರೂಪಾಯಿ ಹಣ, ಇದ್ರಿಂದ ನಮ್ಗೆ ಕ್ಲಾರಿಟಿನೇ ಸಿಗ್ತಾ ಇಲ್ಲ ಅಂತ ಹೇಳಿ ಬೇರೆ ಪಕ್ಷದವರು ಹೇಳ್ತಾ ಇರೋದ್ರಿಂದ ಸೊ ನಾನಂತೂ ಆ ದುಡ್ಡನ್ನ ತಗೊಂಡಿಲ್ಲ, ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟೇ ಇದೆ, ಹಣಕಾಸು ಇಲಾಖೆನೆ ಬಿಡುಗಡೆ ಮಾಡಿಲ್ಲ ಅಂತ ಅಂದ್ರೆ ನಾನು ನನ್ನ ಮನೆಯಿಂದ ಏನಾದ್ರೂ ತಂದ್ಕೊಡಕ್ಕಾಗತ್ತಾ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನ? ಸೊ ನಾವ್ ಏನ್ ಕೇಳ್ಬೇಕೋ, ಈ ಫೆಬ್ರವರಿ ಮಾರ್ಚ್ ತಿಂಗಳದ ಹಣ ಬಂದಿಲ್ಲ ಅಂತ ಹೇಳಿ ನಾನು ಕೇಳ್ತೀನೋ ಹೊರತು ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಹೋಗಿ ನಾನು ಮನವಿ ಮಾಡ್ಕೊಳ್ಳಲ್ಲ ಕೈ ಮುಗ್ದು. ಸೊ ಈ ರೀತಿಯಾಗಿ ಉತ್ತರವನ್ನ ಕೊಟ್ಟಿದ್ದಂಥದ್ದು. ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರ ರಿಯಾಕ್ಷನ್ಗೆ ಇದು ತಪ್ಪು ಅಂತ ನಾವು ಭಾವಿಸೋದೋ ಅಥವಾ ಅವ್ರು ಮಾಡ್ತಾ ಇರೋದು ಸರಿ ಅಂತ ಒಪ್ಕೊಳ್ಳೋದೋ ಏನು ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ. ಸೊ ಯಾಕಂದ್ರೆ ಅವ್ರಿಗೂ ಕೂಡ ಬೇಜಾರಾಗಿರುತ್ತೆ ಅಲ್ವಾ. ಸೊ ಯಾಕಂದ್ರೆ ಅವ್ರೇನ್ ತಿಂದಿರೋದಿಲ್ಲ ಅದನ್ನ, ಆದ್ರೆ ಲೆಕ್ಕ ತಪ್ಪಾಗಿ ಕೊಟ್ಟಿದ್ದು ಅವ್ರದ್ದು ತಪ್ಪೇನೆ. ಫೆಬ್ರವರಿ ಮಾರ್ಚ್ ತಿಂಗಳದು ಇದುವರೆಗೂ ಅವ್ರು ಹೇಳೇ ಇರ್ಲಿಲ್ಲ ಜನಗಳಿಗೆ. ಆಕ್ಚುಲಿ ಅವ್ರು ಹೇಳಿಲ್ಲ ಅಂದ್ರೂ ಜನಗಳಿಗೆ ಗೊತ್ತಿರುತ್ತೆ ಬಿಡಿ, ಎಷ್ಟು ತಿಂಗಳು ಕೊಟ್ಟಿದ್ದಾರೆ ಎಷ್ಟು ತಿಂಗಳು ಕೊಟ್ಟಿಲ್ಲ ಅನ್ಬಿಟ್ಟು. ಬಟ್ ಅವರೇ ಕನ್ಫ್ಯೂಸ್ ಆಗಿದ್ರೇನೋ ಅನ್ನೋ ರೀತಿ ಅವರು ಸ್ವಲ್ಪ ಮಾತಾಡ್ತಾ ಇದ್ರು. ಬಟ್ ಇವತ್ತು ಅವ್ರು ಆನ್ಸರ್ ಕೊಟ್ಟಿರೋದು ಆ ರೀತಿಯಾಗಿ. ನಾನೀಗ ಆಲ್ರೆಡಿ ತಿಳಿಸಿದೀನಿ, ಮತ್ತೆ ಮತ್ತೆ ಹೋಗಿ ಮನವಿ ಅಂತೂ ಮಾಡ್ಕೊಳ್ಳೋದಿಲ್ಲ ನಾನು. ಸೊ ಅವರು ಕೊಟ್ಟ ತಕ್ಷಣ ನಾನು ಯಾರ್ದು ₹1 ಇಟ್ಕೊಳ್ಳೋದಿಲ್ಲ, ನನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೇಳಿ ಸೊ ತಕ್ಷಣಕ್ಕೆ ನಮ್ಮ ಮಹಿಳೆಯರಿಗೆ 4,000 ರೂಪಾಯಿ ಒಟ್ಟಿಗೆನೆ ಹಾಕಿಸ್ತೀನಿ. ಅವ್ರು 4,000 ರೂಪಾಯಿ ಬರೋ ತರ ನಮ್ಗೆ 5,000 ಕೋಟಿ ಹಣವನ್ನ ಬಿಡುಗಡೆ
ಮಾಡಿದ್ರೆ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಬಟ್ ಯಾವತ್ತಿನ ದಿನ ಹೋಗ್ಲಿ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಬಿಡುಗಡೆ ಮಾಡುತ್ತೆ ಅಂತ ಅಂದ್ರೆ ಶೀಘ್ರದಲ್ಲೇ ಮಾಡುತ್ತೆ ಅಷ್ಟೇ. ಶೀಘ್ರ 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 ಅನ್ನೋ ಒಂದು ಮಾತು 1 ತಿಂಗಳಿಂದ ಕೇಳಿ ಬರ್ತಾ ಇದೆ. ಹೌದಾ? ಸೊ ನೋಡೋಣ, ಮೇ ಬಿ ಇನ್ನೇನ್ ಹತ್ರ ಒಂದು ಹಬ್ಬ ಬರ್ತಾ ಇದೆ ಅಲ್ಲ, ಯಾವ್ದದು ಸಂಕ್ರಾಂತಿ ಹಬ್ಬ. ಸೊ ಮೇ ಬಿ ಸಂಕ್ರಾಂತಿ ಹಬ್ಬಕ್ಕೆ ಏನಾದ್ರು 4,000 ರೂಪಾಯಿ ಹಣವನ್ನ ಕೊಡ್ತಾರ, ಕಾಯ್ದು ನೋಡ್ಬೇಕಾಗಿದೆ. ಓಕೆನಾ? ಸೊ ಯಾಕೆಂದ್ರೆ ಈಗ ಇನ್ನೇನ್ 25ನೇ ಕಂತಿನ ಹಣ ಕೊಡ್ಬೇಕು. ಅವ್ರು 25 ಕೊಡೋದಕ್ಕಿಂತ ಮುಂಚೆ ಈ ಪೆಂಡಿಂಗ್ ಇರೋ ಹಣವನ್ನ ಕ್ಲಿಯರ್ ಮಾಡ್ಬಿಟ್ರೆ ನಮ್ಮ ಮಹಿಳೆಯರಿಗೂ ಕೂಡ ಒಂದು ಸಾರ್ಥಕತೆ ಸಿಗತ್ತೆ, ಇಷ್ಟು ದಿನ ಕಾಯ್ದಿರೋದಕ್ಕೂ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ. ಸೊ ಈಗ ಇತ್ತೀಚೆಗೆ ಬಂದಂತ ಲೇಟೆಸ್ಟ್ ಅಪ್ಡೇಟ್ ಇದೇನೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ತುಂಬಾನೇ ಇಂಪಾರ್ಟೆಂಟ್, ಮತ್ತೆ ಹೇಳ್ತಾ ಇದ್ದೀನಿ, ವಿಡಿಯೋನ ಓಡಿಸ್ಕೊಂಡು ದಯವಿಟ್ಟು ನೋಡ್ಬೇಡಿ. ಸೊ ಇಲ್ಲಿ BPL ಕಾರ್ಡ್ ಗಳನ್ನ ಇತ್ತೀಚೆಗೆ ಸಾಕಷ್ಟು ಜನಗಳಿಗೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ನೀವು ಕೂಡ ಅಬ್ಸರ್ವ್ ಮಾಡಿರ್ತೀರಾ. ಇವತ್ತು ನಿಮ್ದು BPL ಕಾರ್ಡ್ ಇರ್ಬೋದು, ಇನ್ನೊಂದು ವಾರ ಬಿಟ್ಟು ಅಥವಾ ಒಂದ್ 2 ತಿಂಗಳು ಬಿಟ್ಟು ನಿಮ್ದು ಕ್ಯಾನ್ಸಲ್ ಆದ್ರೂ ಆಗ್ಬಹುದು. ಸೊ ಯಾಕೆ ಹಿಂಗ್ ಹೇಳ್ತಾ ಇದ್ದೀನಿ ಅಂದ್ರೆ, ಸೊ ಇಲ್ಲಿ BPL ಕಾರ್ಡ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಎಷ್ಟೋ ಜನಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದೇ ಕಟ್ ಆಗ್ತಾ ಇದೆ, ಅಂದ್ರೆ ನಿಂತೋಗ್ತಾ ಇದೆ, ಇನ್ನಿಲ್ಲ ಅವರಿಗೆ BPL ಕಾರ್ಡ್ ದಾರರಿಗೆ. ಬಟ್ ಇಲ್ಲಿ ನಿಮ್ಗೊಂದು ತಿಳಿಸ್ಬಿಡ್ತೀನಿ. ಸೊ ಅವರು ಮಾನದಂಡ ಏನ್ ಹೇಳಿದ್ರು ಹೇಳಿ, ಈ ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ನ ಮಹಿಳೆಯರು ಹಾಕ್ಬೇಕಾದ್ರೆ ನಾವು ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣವನ್ನ BPL ಕಾರ್ಡ್ ದಾರರಿಗೂ ಕೊಡ್ತೀವಿ, APL ಕಾರ್ಡ್ ದಾರರಿಗೂ ಕೊಡ್ತೀವಿ, ಜೊತೆಗೆ ಅಂತ್ಯೋದಯ ಕಾರ್ಡ್ ಇರುವಂತವ್ರಿಗೂ ಕೊಡ್ತೀವಿ. ಈ ಎಲ್ಲಾ ಕೆಟಗರಿ ಇರೋರ್ಗೂ ಕೂಡ ನಮ್ಗೆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ರೆ ನೀವು ಫಲಾನುಭವಿಗಳು 2,000 ರೂಪಾಯಿ ತಗೋಬಹುದು ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದಂತದ್ದು. ಬಟ್ ಇವಾಗ ನಿಮ್ಗೆ ಕನ್ಫ್ಯೂಷನ್ ಆಗತ್ತೆ, ಅನಿತಾ ನಮ್ದು BPL ಕಾರ್ಡ್ ಏನಾದ್ರೂ ಕ್ಯಾನ್ಸಲ್ ಆದ್ರೆ ಕ್ಯಾನ್ಸಲ್ ಆಗಿದ್ದನ್ನ ಏನ್ ಮಾಡ್ತಾರೆ ಹೇಳಿ, APL ಗೆ ಕನ್ವರ್ಟ್ ಮಾಡಿರುತ್ತೆ ಸರ್ಕಾರ. ಇತ್ತೀಚೆಗೆ ಹಂಗೆ ಮಾಡ್ತಾ ಇರುವಂತದ್ದು. ಹಾಗಾದ್ರೆ APL ಕಾರ್ಡ್ ಆಯ್ತು ಅಂತ ಅಂದ್ರೆ ನಮಗ್ ಬರ್ಲೇಬೇಕಲ್ವಾ 2,000 ರೂಪಾಯಿ ದುಡ್ಡು. ಅವ್ರು ಹೇಳಿರೋದು APL ಕಾರ್ಡ್ ಆದ್ರೂ ಕೂಡ ನಾವು ಕೊಡ್ತೀವಿ ಅಂತ ಅಲ್ವಾ. ಈಗ ಯಾಕೆ ಹಂಗಾದ್ರೆ ನಿಲ್ಲಿಸ್ತಾರೆ BPL ಕಾರ್ಡ್ ಕ್ಯಾನ್ಸಲ್ ಮಾಡಿದ್ರೆ ಅಂತ ಹೇಳಿ ನಿಮಗ್ ಪ್ರಶ್ನೆ ಉದ್ಭವ ಆಗತ್ತೆ. ಹೌದಾ? ಸೊ ಇಲ್ಲಿ ಕ್ಲಾರಿಟಿ ಕೊಟ್ಬಿಡ್ತೀನಿ ನೋಡಿ. ಸೊ ತುಂಬಾ ಕನ್ಫ್ಯೂಸ್ ಮಾಡಕ್ ಹೋಗಲ್ಲ, ಮೇ ಬಿ ಈಗಲೇ ಕನ್ಫ್ಯೂಸ್ ಆಗ್ತಿರತ್ತೆ ನಿಮ್ಗೆ ಇವ್ರು ಏನ್ ಮಾತಾಡ್ತಾ ಇದ್ದಾರೆ ಅನ್ಬಿಟ್ಟು. ಸೊ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ವಿಡಿಯೋ ಫುಲ್ ನೋಡಿ ಅರ್ಥ ಆಗತ್ತೆ. ಈಗ BPL ಕಾರ್ಡ್ ದಾರರು ಅಂತ ಅಂದ್ರೆ ಏನಪ್ಪ ಮಾನದಂಡ ಇರ್ಬೇಕು? ಸೊ ನಿಮ್ಗೆ ಒಂದು BPL ಕಾರ್ಡ್ ಇರ್ಬೇಕು ಅಂತ ಅಂದ್ರೆ ನೀವು ಬಡ ಜನ ಆಗಿರ್ಬೇಕು. ಹೌದಾ? ಈಗ ಕಾರ್ ಇಟ್ಕೊಂಡಿರ್ತಾರೆ ಅಂತ ಅಂದ್ರೆ ಅಂತವ್ರಗಳದ್ದು ಕೂಡ BPL ಕಾರ್ಡ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಅಥವಾ ನಿಮ್ದು 1200 ಸ್ಕ್ವೇರ್ ಫೀಟ್ ಅಂದ್ರೆ 1200 ಅಡಿಗಿಂತ ಹೆಚ್ಚು ಜಾಗದಲ್ಲಿ ಮನೆಯನ್ನ ಕಟ್ಕೊಂಡಿರ್ತೀರಾ ಅಂದ್ರೆ ಅಲ್ಲಿ ಶ್ರೀಮಂತರೇ ನೀವು, ಅಂತವ್ರದ್ದು ಕೂಡ ಈಗ BPL ಕಾರ್ಡ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಜೊತೆಗೆ ನೀವೇನಾದ್ರೂ ಗವರ್ನಮೆಂಟ್ ಜಾಬ್ ಅಲ್ಲಿ ಇದ್ರಿ ಅಂತ ಹೇಳಿದ್ರೆ ಅಂತವ್ರದ್ದು BPL ಕಾರ್ಡ್ ಕ್ಯಾನ್ಸಲ್ ಆಗತ್ತೆ. ಅದಿಷ್ಟೇ ಅಲ್ಲ, ನಿಮ್ಮ ಒಂದು ವಾರ್ಷಿಕ ಆದಾಯ 1,20,000ಕ್ಕಿಂತ ಜಾಸ್ತಿ ಇತ್ತು ನಿಮ್ಮ ದುಡಿಮೆ ಅಂತ ಅಂದ್ರೆ ಅಲ್ಲಿಗೂ ಕೂಡ ನಿಮ್ದು BPL ಕಾರ್ಡ್ ಕ್ಯಾನ್ಸಲ್ ಮಾಡಿ APL ಗೆ ಕೊಡ್ತಾ ಇದ್ದಾರೆ. ಈ 4 ಮಾನದಂಡಗಳನ್ನ ನಾನು ಏನ್ ಹೇಳ್ದೆ ಅಲ್ವಾ, ಸೊ 4 ಅಲ್ಲ, ಇನ್ನೊಂದಿದೆ ಹೇಳ್ತೀನಿ ನೋಡಿ. ನಿಮ್ಮ ಒಂದು ಜಮೀನು ಅಂದ್ರೆ ನಿಮ್ಗೆ ಭೂಮಿ ಇರುತ್ತೆ ಅಲ್ವಾ, ಸೊ ಅದು ಒಂದು 7 ಎಕರೆಗಿಂತ ಮೇಲಿತ್ತು ಅಂತ ಅಂದ್ರೆ ಅವರು ಕೂಡ BPL ದಾರರಲ್ಲ, APL ದಾರರು ಅಂತ ಹೇಳಿ ಮಾನದಂಡಗಳನ್ನ ಈ 5 ಇಟ್ಟಿರುವಂತದ್ದು. ಈ 5 ಮಾನದಂಡಗಳನ್ನ ಇದ್ದು ಕೂಡ ನೀವು BPL ಕಾರ್ಡ್ ಮಾಡಿಸ್ಕೊಂಡು ಸುಳ್ಳು ಹೇಳಿ ಮಾಡಿಸ್ಕೊಂಡಿರ್ತೀರಾ. ಸೊ ಇವಾಗ ಇದ್ರಲ್ಲಿ ಯಾವ್ದಾದ್ರು ಒಂದು ನೀವು ಒಳಪಟ್ಟಿರ್ತೀರಾ ಅನ್ಕೊಳ್ಳಿ. ಸೊ ಹಂಗಾಗಿ ನಿಮ್ಮನ್ನ BPL ಇಂದ APL ಕನ್ವರ್ಟ್ ಮಾಡಿರ್ತಾರೆ ಸರ್ಕಾರ. ನ್ಯಾಯಬೆಲೆ ಅಂಗಡಿನಲ್ಲಿ ನೀವು ಮುಂದಿನ ತಿಂಗಳು ಹೋದಾಗ್ಲೋ, ಇಲ್ಲಪ್ಪ ನಿಮ್ BPL ಇಲ್ಲ, ನೀನ್ ಶ್ರೀಮಂತ, ಇದ್ರಲ್ಲಿ ಒಂದು ನಿಂದಿದೆ ಮಾನದಂಡ, ಹಾಗಾಗಿ APL ಸರ್ಕಾರ ಕನ್ವರ್ಟ್ ಮಾಡಿದೆ ಅಂತ ಹೇಳಿದಾಗ ಈ 5 ಮಾನದಂಡಗಳು ನಿಮ್ದಿತ್ತು ಅಂತ ಅಂದ್ರೆ ಖಂಡಿತವಾಗ್ಲೂ ನಿಮ್ದು APL ಕಾರ್ಡ್ ಆದ್ರೂ ಕೂಡ BPL ಇಂದ APL ಕನ್ವರ್ಟ್ ಆದ್ರೂ ಕೂಡ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದೇ ನಿಂತೋಗೋದಿಲ್ಲ, ಬಂದೇ ಬರುತ್ತೆ APL ಮಾಡಿದಾಗ. ಬಟ್ ಈಗ ತಾನೇ ಹೇಳಿದ್ರಲ್ಲ ಅನಿತಾ, BPL ಕಾರ್ಡ್ ಕ್ಯಾನ್ಸಲ್ ಮಾಡಿ APL ಮಾಡ್ಬಿಟ್ರೆ ಹಣ ಬರಲ್ಲ ಅಂತ ಹೇಳಿ ಅಂತ ನೀವು ಕೇಳೋದಾದ್ರೆ ಇನ್ ಒಂದು ಮಾನದಂಡ ಇದೆ. ಆ ಒಂದು ಮಾನದಂಡವನ್ನ ಇಟ್ಕೊಂಡು ಏನಾದ್ರು ನಿಮ್ಮ BPL ಕಾರ್ಡ್ ನ ಅವ್ರೇನಾದ್ರು APL ಕನ್ವರ್ಟ್ ಮಾಡಿದ್ರೆ ಅಂತವ್ರಗಳಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬರೋದಿಲ್ಲ ಅಂತ ಹೇಳಿ ತಿಳಿಸಿದ್ದಾರೆ. ಅದ್ಯಾವ್ದಪ್ಪ ಮಾನದಂಡ ಅಂತ ಕೇಳೋದಾದ್ರೆ, ನೀವೇನಾದ್ರೂ ಟ್ಯಾಕ್ಸ್ ಪೇಯರ್ಸ್ ಆಗಿದ್ರೆ ಅಥವಾ GST ಪೇಯರ್ ಅಂತ ಹೇಳಿ ನಿಮ್ಮ ಒಂದು BPL ಕಾರ್ಡ್ ನ APL ಗೆ ಕನ್ವರ್ಟ್ ಮಾಡಿದ್ರೆ ಅಂತವ್ರಗಳದ್ದು ಮಾತ್ರ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ನಿಂತೋಗುತ್ತೆ ಅಂತ ಹೇಳಿ ತಿಳಿಸಿರುವಂತದ್ದು. ಈಗ ನಿಮ್ಮ BPL ಕಾರ್ಡ್ ಇನ್ ಕೇಸ್ ಮುಂದೆ ಫ್ಯೂಚರ್ ಅಲ್ಲಿ ಯಾರ್ದಾದ್ರೂ ಕ್ಯಾನ್ಸಲ್ ಆಗತ್ತೆ ಅನ್ಕೊಳ್ಳಿ, ಅಥವಾ ಈಗ ಆಲ್ರೆಡಿ ಕ್ಯಾನ್ಸಲ್ ಆಗಿರುತ್ತೆ ಅನ್ಕೊಳ್ಳಿ. ತುಂಬಾ ಜನ ಕ್ಯಾನ್ಸಲ್ ಆಗಿರೋರೆ ಬಂದು ನನಗೆ ಕಮೆಂಟ್ ಹಾಕ್ತಾ ಇದ್ದಿದ್ದು, ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ ಬರೋದಿಲ್ವಾ, ಈ ತರ BPL ಕಾರ್ಡ್ ನ ನಮ್ ನ್ಯಾಯಬೆಲೆ ಅಂಗಡಿನಲ್ಲಿ ನಮ್ದು ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ, APL ಮಾಡಿದ್ದಾರೆ ಅನ್ಬಿಟ್ಟು. ಸೊ ಮತ್ತೆ ಒಂದ್ಸತಿ ರಿಪೀಟ್ ಮಾಡ್ತಾ ಇದ್ದೀನಿ, ಅಲ್ಲಿ ನಿಮ್ಗೆ ರೀಸನ್ ಕೊಟ್ಟಿರ್ತಾರೆ, ಯಾವ ಒಂದು ಕಾರಣಕ್ಕೋಸ್ಕರ ನಿಮ್ಮ BPL ಕಾರ್ಡ್ ಅನ್ನ APL ಗೆ ನಾವು ಕನ್ವರ್ಟ್ ಮಾಡಿದೀವಿ ಅನ್ಬಿಟ್ಟು. ಸೊ ಆ ಒಂದು ರೀಸನ್ ಅಲ್ಲಿ ನೀವು GST ಪೇಯರ್ ಅಥವಾ ಟ್ಯಾಕ್ಸ್ ಪೇಯರ್ ಇದೀರಾ, ಹಂಗಾಗಿ ನಾವು APL ಕನ್ವರ್ಟ್ ಮಾಡಿದೀವಿ ಅಂತ ಏನಾದ್ರು ರೀಸನ್ ಕೊಟ್ಟಿದ್ರೆ ಅಂತವ್ರಗಳಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ನಿಂತೋಗುತ್ತೆ. ಈ GST ಪೇಯರ್ ಅಥವಾ ಟ್ಯಾಕ್ಸ್ ಪೇಯರ್ ಬಿಟ್ಬಿಟ್ಟು ನಿಮ್ ಮನೇಲಿ ಕಾರ್ ಇದೆ, ನಿಮ್ದು ಅತಿ ಹೆಚ್ಚು ಭೂಮಿ ಇದೆ, ಅಥವಾ ನಿಮ್ ಮನೆ ದೊಡ್ಡದಿದೆ, ಅಥವಾ ನಿಮ್ ಮನೆಯಲ್ಲಿ ಏನು 1,20,000 ಆದಾಯಕ್ಕಿಂತ ಹೆಚ್ಚು ದುಡಿತಿದ್ದೀರಾ, ಸೊ ಈ ರೀತಿ
ರೀತಿ ಎಲ್ಲ ರೀಸನ್ ಕೊಟ್ಬಿಟ್ಟು ನಿಮ್ಮನ್ನ ಏನಾದ್ರೂ APL ಕಾರ್ಡ್ಗೆ ಕನ್ವರ್ಟ್ ಮಾಡಿದ್ರೆ ಅಂತವ್ರಗಳದೇನು ದುಡ್ಡು ಬರೋದು ನಿಂತೋಗೋದಿಲ್ಲ. ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ APL ಕಾರ್ಡ್ ಆಗಿದ್ರು ಕೂಡ ಖಂಡಿತವಾಗ್ಲೂ ಮುಂದೆ ಈಗೇನು ನಿರಂತರವಾಗಿ ಬರ್ತಾ ಇದೆಯೋ ಅದೇ ರೀತಿ ಬರುತ್ತೆ. ಕ್ಲಾರಿಟಿ ಸಿಗ್ತಾ ಇವಾಗ. ಸೊ ಹೋಪ್ ಅರ್ಥ ಮಾಡಿಸಿದೀನಿ ಅನ್ಕೊಂಡಿದೀನಿ. ಸೊ ಏನಾದ್ರೂ ಕನ್ಫ್ಯೂಷನ್ ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ನಿಮ್ಮ ಡೌಟ್ಸ್ ಗಳಿಗೆ ಖಂಡಿತ ಉತ್ತರ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ, ಆಯ್ತಾ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಮಾತು ಹೇಳ್ಬಿಡ್ತೀನಿ ನೋಡಿ. ಕೆಲವೊಂದಿಷ್ಟು ಅಂದ್ರೆ ವಿಪಕ್ಷ ನಾಯಕರುಗಳೇ ಹೇಳ್ತಾರೆ, ಸೊ ಇವ್ರು ಯಾಕೆ ಈ ತರ BPL ಕಾರ್ಡ್ ನ ಜನಗಳು ಕ್ಯಾನ್ಸಲ್ ಮಾಡ್ತಾ ಇದಾರೆ ಅಂದ್ರೆ ಈ ಗೃಹಲಕ್ಷ್ಮಿ ಯೋಜನೆಗೆ ದುಡ್ಡು ಹಂಚಕ್ ಆಗ್ತಾ ಇಲ್ಲ ಅಲ್ವಾ. ಸೊ ಈ ರೀತಿನಾದ್ರೂ ಸ್ವಲ್ಪ ಒಂದು 70-80 ಸಾವಿರ ಜನ, ಲಕ್ಷಾಂತರ ಜನಗಳನ್ನ ಕ್ಯಾನ್ಸಲ್ ಮಾಡ್ಬಿಟ್ರೆ ಅಟ್ಲೀಸ್ಟ್ ಅವ್ರಿಗೆ ದುಡ್ಡು ಸೇವ್ ಆಗುತ್ತೆ, ಇನ್ ಮಿಕ್ಕಿದ ಜನಗಳಿಗೆ ಕೊಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಈಗ ಹೊಸ ರೂಲ್ಸ್ ಕಂಡಿಟ್ಕೊಂಡು BPL ಕಾರ್ಡ್ ಕ್ಯಾನ್ಸಲ್ ಮಾಡ್ತಾ ಇದಾರೆ ಅನ್ಬಿಟ್ಟು ಇದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ ನೋಡಿ. ಇವತ್ತು BPL ಕಾರ್ಡ್ ಕ್ಯಾನ್ಸಲ್ ಮಾಡ್ಬೇಕು, ಯಾರೆಲ್ಲ ಅನರ್ಹರು ಇರ್ತಾರೋ ಅವ್ರನ್ನ BPL ಇಂದ APL ಕನ್ವರ್ಟ್ ಮಾಡ್ಬೇಕು ಅಂತ ಹೇಳಿ ಸೂಚನೆಯನ್ನ ಹೊರಡಿಸಿರೋದು ಕಾಂಗ್ರೆಸ್ ಸರ್ಕಾರ ಅಲ್ಲ, ಅದು ಕೇಂದ್ರ ಸರ್ಕಾರ. ನಮ್ಮ ಮೋದಿಜಿ ಅವರೇ ಈ ಒಂದು ನೋಟಿಫಿಕೇಶನ್ ನ ಕಳಿಸಿ ಈಗ ರಾಜ್ಯ ಸರ್ಕಾರದವ್ರ ಹತ್ರ ಮಾಡಿಸ್ತಾ ಇರುವಂತದ್ದು. ಬಟ್ ಇಲ್ಲಿ ಅವರ ಪಕ್ಷದವರು ಏನ್ ಮಾತಾಡ್ತಾರೆ ಅಂದ್ರೆ ಇವ್ರಿಗೆ ದುಡ್ಡು ಕೊಡಕ್ ಆಗಲ್ಲ, ಹಂಗಾಗಿ ಕ್ಯಾನ್ಸಲ್ ಮಾಡ್ತಾರೆ ಅಂತ ಅನ್ಬಿಟ್ಟು ಇದ್ರ ಬಗ್ಗೆ ಯಾವ ತರ ಮಾತಾಡ್ಬೇಕು ಅಂತಾನೆ ತಿಳಿತಾ ಇಲ್ಲ. ಬಟ್ ಎನಿವೇ ಅನರ್ಹರಿದ್ರೆ ಅವ್ರಿಗೆ ಖಂಡಿತ ಡಿಲೀಟ್ ಮಾಡೋದೇ ಉತ್ತಮ, ಹೌದಾ. ಸೊ ಬಡವ್ರಿಗೆ ಮಾತ್ರನೇ BPL ಕಾರ್ಡ್ ಸಿಗ್ಬೇಕು ಅನ್ನೋದೇ ನನ್ನ ಒಂದು ಒಪಿನಿಯನ್ ಕೂಡ. ಯಾಕಂದ್ರೆ ಇಲ್ಲಿ ಬಡ ಜನಗಳಿಗಿಂತ ಶ್ರೀಮಂತರುಗಳೇ ಸುಳ್ಳೇಳಿ BPL ಕಾರ್ಡ್ ಮಾಡಿಸ್ಕೊಂತಾ ಇರ್ತಾರೆ, ಹೌದಾ. ನಿಮ್ಗೂ ಕೂಡ ಗೊತ್ತಿರುತ್ತೆ, ನಿಮ್ಮೂರಲ್ಲೇ ಎಂತೆಂತ ಶ್ರೀಮಂತರುಗಳು ಇರ್ತಾರೆ, ಒಳ್ಳೊಳ್ಳೆ ಕಾರಲ್ಲಿ ಓಡಾಡ್ತಿರ್ತಾರೆ, ಒಳ್ಳೊಳ್ಳೆ ಬಿಲ್ಡಿಂಗ್ ಇಟ್ಕೊಂಡಿರ್ತಾರೆ, ಒಂದಲ್ಲ ಅಂತ 3-4 ಮನೆ ಬಾಡಿಗೆ ಕೊಟ್ಟಿರ್ತಾರೆ. ಅವರು ಕಾರಲ್ಲೇ ಬಂದು ಅಕ್ಕಿ ತಗೊಂಡು ಹೋಗ್ತಾ ಇರ್ತಾರೆ ನ್ಯಾಯಬೆಲೆ ಅಂಗಡಿ ಮುಂದೆ, ಅದರಲ್ಲೂ BPL ಕಾರ್ಡ್ ಅಲ್ಲಿ. ಸೊ ಅಂತವ್ರಗಳನ್ನೆಲ್ಲ ಪಟ್ಟಿ ಮಾಡಿ ಇವಾಗ ತೆಗ್ದಾಕ್ತಾ ಇದಾರೆ, ಅದು ಒಳ್ಳೆ ವಿಷಯನೇ, ಓಕೆನಾ. ಆದ್ರೆ ನಿಮ್ಗಳಿಗೆ ಡೌಟ್ ಇತ್ತಲ್ವಾ BPL ಕಾರ್ಡ್ ಕ್ಯಾನ್ಸಲ್ ಆದ ತಕ್ಷಣ ಗೃಹಲಕ್ಷ್ಮಿ ನಿಂತು ಹೋಗ್ಬಿಡುತ್ತೆ ಅನ್ಬಿಟ್ಟು ಅದಕ್ಕೆ ಇವತ್ತು ನಾನು ಉತ್ತರವನ್ನ ಕೊಟ್ಟಿದ್ದೀನಿ. ಸೊ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ ಗೃಹಲಕ್ಷ್ಮಿ ಬಗ್ಗೆ, ಓಕೆನಾ. ಸೊ ತುಂಬಾ ಜನ ತುಂಬಾ ದಿನದಿಂದ ಕಮೆಂಟ್ ಮಾಡ್ತಾ ಇದ್ರಿ, ಅನಿತಾ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ. ಹೆಚ್ಚು ಕಡಿಮೆ 10 ದಿನನೇ ಆಗೋಗಿತ್ತು ಅನ್ಸುತ್ತೆ ನಾನು ವಿಡಿಯೋ ಮಾಡಿ. ಆಕ್ಚುಲಿ ಏನು ಅಂತ ಇಂಪಾರ್ಟೆಂಟ್ ವಿಷಯ ಇರೋದೇನು ಗೃಹಲಕ್ಷ್ಮಿ ಬಗ್ಗೆ ಇತ್ತೀಚೆಗೆ ಬಂದಿರ್ಲಿಲ್ಲ, ಓಕೆನಾ. ನಮಗೂ ಕೂಡ ಯಾವ್ದೇ ರೀತಿ ಸುತ್ತೋಲೆ ಕಳ್ಸಿರ್ಲಿಲ್ಲ. ಸೊ ಹಂಗಾಗಿ ನಾನು ಕೂಡ ನಿಮಗೆ ಸುಮ್ನೆ ಬಂದ್ ಯಾಕೆ ಡಿಸ್ಟರ್ಬ್ ಮಾಡ್ಲಿ, ಸುಮ್ನೆ ಬಂದ್ ನಾನು ನೋಡಿ ಅಂತ ಕರೀಲ ವಿಡಿಯೋದಲ್ಲಿ, ಹಂಗಾಗಿ ವಿಡಿಯೋ ಮಾಡಿರ್ಲಿಲ್ಲ ಅಷ್ಟೇನೆ, ಬೇರೆ ಏನು ಉದ್ದೇಶ ಇಲ್ಲ. ಸೊ ಹಂಗೂ ನಿಮ್ಗೆ ಏನಾದ್ರು ನನ್ನನ್ನು ನೋಡಂಗಾಗತ್ತೆ ಅಂದ್ರೆ ದಿನ ಬಿಡ್ ದಿನ ಒಂದೊಂದು ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಹಾಕ್ಬಿಡ್ತೀನಿ ನನ್ನ ಫೋಟೋನ, ಅಲ್ಲಿ ನೋಡಿ, ಓಕೆನಾ. ಸುಮ್ನೆ ತಮಾಷೆ ಮಾಡಿದೆ, ನನಗೂ ಕೂಡ ವಿಡಿಯೋ ಮಾಡೋಕ್ ಆಸೆ ಇರುತ್ತೆ, ನಿಮ್ಮನ್ನೆಲ್ಲ ಮಾತಾಡ್ಸೋ ಒಂಥರ ಕುತೂಹಲ ಇರುತ್ತೆ, ನಿಮ್ಮ ಕಮೆಂಟ್ ಓದೋ ಆಸೆ ಇರುತ್ತೆ ನನಗೆ. ಯಾರಿಗೇನಾದ್ರೂ ಡೌಟ್ಸ್ ಇದೆಯಾ, ಅಥವಾ ಹಣ ಬಂದಿದ್ಯಾ, 24ನೇ ಕಂತಿನ ಹಣ ಕ್ಲಿಯರ್ ಆಯ್ತಾ, ಅಥವಾ ಇನ್ನೇನಾದ್ರೂ ಡೌಟ್ಸ್ ಇದೆಯಾ, ನನ್ನಿಂದ ಅವ್ರಿಗೆ ಏನಾದ್ರೂ ಏನು ವಿಷಯವನ್ನ ತಿಳ್ಕೊಬೇಕು ಅಂತ ಕಾಯ್ತಿದಾರ ಅನ್ಬಿಟ್ಟು. ಸೊ ವಿಷಯ ಇತ್ತು ಅಂದ್ರೆ ಖಂಡಿತ ನಾನು ಬಂದ್ ವಿಡಿಯೋ ಮಾಡ್ತೀನಿ, ಓಕೆನಾ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಅಂಡ್ ಇನ್ನೊಂದು ಫೈನಲಿ ಕೇಳೋದಿತ್ತು, 24ನೇ ಕಂತಿನ ಹಣ ಹೋಪ್ ಎಲ್ರಿಗೂ ಬಂದಿದೆ ಅಂತ ತಿಳ್ಕೊಂಡಿದ್ದೀನಿ. ಇನ್ನೇನು 25ನೇ ಕಂತಿನ ಹಣಕ್ಕೆ ನೀವು ಕಾಯ್ತಾ ಇರ್ತೀರಾ. ಯಾರಾದ್ರೂ ಅಲ್ಲಿ ಇಲ್ಲಿ ಇಲ್ಲ ಅನಿತಾ ನಮ್ಗೆ 24ನೇ ಕಂತಿನ ಹಣ ಇದುವರೆಗೂ ಕಾದ್ವಿ ಬಂದಿಲ್ಲ ಅನ್ನೋರು ಯಾರಾದ್ರೂ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಆಯ್ತಾ. ಬಂದಿರೋರು ಇದೀರಾ ಅಂತ ಅಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಬಂದಿರುತ್ತೆ, ಅವ್ರೇನ್ ಕಮೆಂಟ್ ಮಾಡೋದು ಬೇಡ. ಬಂದಿಲ್ದೆ ಹೋದವ್ರು ಮಾತ್ರ ಕಮೆಂಟ್ ಮಾಡಿ. ಅಟ್ಲೀಸ್ಟ್ ನಾನು ಟ್ರೈ ಮಾಡ್ತೀನಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನ ವಿಚಾರಿಸ್ಬಿಟ್ಟು, ಅಂದ್ರೆ ನನಗೆ ಗೊತ್ತಿರುವಂತಹ ಅಧಿಕಾರಿಗಳ ಹತ್ರ ನಾನು ಕೂಡ ಮಾತಾಡ್ತೀನಿ. ಏನಾದ್ರೂ ರೀಸನ್ ಅಥವಾ ಅವರು ಯಾಕೆ ಬಂದಿಲ್ಲ ಅಂತ ಖಂಡಿತ ಮಾಹಿತಿ ಕೊಟ್ಟೆ ಕೊಡ್ತಾರೆ, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಓಕೆನಾ. ಅಂಡ್ ಕೊನೆಯದಾಗಿ ನಾನು ಇವತ್ತು ಹಾಕಿರುವಂತ ಈ ಮೀಶೋ ಟಾಪ್ ಮತ್ತೆ ಜೀನ್ಸ್ ಪ್ಯಾಂಟ್ ಹಾಕಿದ್ದೀನಿ ಇವತ್ತು. ಸೊ ಯಾರಿಗಾದ್ರೂ ಲಿಂಕ್ ಬೇಕು ಅಂತ ಅಂದ್ರೆ ಈ ವಿಡಿಯೋ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ಇಷ್ಟ ಆದವರು ಪರ್ಚೇಸ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.